ಹಲೋ ನಮಸ್ಕಾರ ಎಲ್ರಿಗೂ. ತುಂಬ ದಿವಸ ಆಯಿತು ವ್ಲಾಗ್ ಮಾಡ್ದಲೆ. ಸೊ ಸಖತ್ ಚಿಕ್ಕಮಂಗ್ಳೂರಲ್ಲಿ ತುಂಬ ಮಳೆ ಇದ್ರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು ತಿರುಪತಿಗೆ ಹೊರಟಿದ್ದೀವಿ. ತಿರುಪತಿಗೆ ಯೂಶಲಿ ಹೋಗಬೇಕು ಅಂದರೆ ಒಂದು 2-3 ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಇವತ್ತು ಯಾವುದೇ ರೀತಿ ಬುಕ್ಕಿಂಗ್ ಮಾಡಿಲ್ಲ. ಸೊ ಬುಕ್ಕಿಂಗ್ ಮಾಡ್ದಲೇ ನಾವು ಯಾವ ರೀತಿ ಹೋಗ್ಬಿಟ್ಟು ದರ್ಶನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಟೋಟಲ್ ಕಾಸ್ಟ್. ಊಟ ಎಲ್ಲಿ ಮಾಡಿದ್ದು ನಾವು? ಸಿತಾರಾ ಹೋಟೆಲ್, ಸಿತಾರಾ KR-ಪುರಂ, ಆಂಧ್ರ ಮೀಲ್ಸ್. ಆಂಧ್ರ ಪಪ್ಪು ಈ ಎಲ್ಲ ಚೆನ್ನಾಗಿದೆ. ಆಂಧ್ರ ಮೀಲ್ಸ್ ತಿಂದು ಆಂಧ್ರ ಪ್ರದೇಶ್. ಆಂಧ್ರ ಮೀಲ್ಸ್ ತಿನ್ಕೊಂಡೆ ಆಂಧ್ರ ಪ್ರದೇಶ್ ಹೋಗ್ಬೇಕು ಗೊತ್ತಾ? ಕರ್ನಾಟಕದಲ್ಲಿ ಇಟ್ಬಿಟ್ಟು ಕನ್ನಡ ಮೀಲ್ಸ್ ತಿನ್ಬೇಕು, ಅಲ್ಲೋಗ್ಬಿಟ್ಟು ಆಂಧ್ರ ಮೀಲ್ಸ್ ತಿನ್ಬೇಕು. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಂಧ್ರದಲ್ಲಿ ಕರ್ನಾಟಕ ಮೀಲ್ಸ್ ತಿಂದೆ ಕರ್ನಾಟಕಕ್ಕೆ ಬರ್ಬೇಕು. ನೋಡಲ್ಲಿ ಮೇಲ್ಗಡೆ ನಾಮ ಕಾಣಿಸ್ತಾ ಉಂಟು. ಅಷ್ಟು ದೊಡ್ಡದ ಅವಾಗಲೇ ನಾನು ನೋಡ್ತಾ ಇದ್ದೆ. ಈ ಕಡೆ ಇತ್ತು, ಆಮೇಲೆ ಮುಂದೆ ಬಂತು ಅಲ್ಲಿಗೆ. ನಾನು ನೋಡ್ತಾ ಇದ್ದೆ ಅದೇ. ಹೌದಮ್ಮ, ಅಷ್ಟು ದೊಡ್ಡದು. ನೋಡಲ್ಲಿ ಮೇಲೆ ಶ್ರೀಚಕ್ರ, ಶಂಖ, ಮಧ್ಯದಲ್ಲಿ ನಾಮ ತಿರುಪತಿದು. ಮುಂದೆ ಮುಂದೆ ಇನ್ನು ಮುಂದೆ ನಾವೇನೇನು ಲಗೇಜ್ ತಗೊಬಂದಿದ್ದೀವಿ ಅಂತ ಚೆಕಿಂಗ್ ಇದೆ. ಇಲ್ಲಿ ಚೆಕಿಂಗ್ ಹೋಗ್ತಾ ಇದೀವಿ. ಫಾಸ್ಟ್ಯಾಗ್ ಫೆಸಿಲಿಟಿ ಇಲ್ಲೂ ಇದೆ. ಫಾಸ್ಟ್ಯಾಗ್ ಅಂತ ಈಗ ತಿರುಮಲಗೆ ಏನು ಪೆಟ್ಲು ಜಾಸ್ತಿ ಇರುತ್ತೆ. ಹೌದು, ಹೋದಕ್ಕೆ ಟೈಮ್ ಅರೌಂಡ್ 10:30 ಆಗಿದೆ. ಊಟ ಸಿಗೋದು ಡೌಟು ಅಂತ ಹೇಳ್ತಿದ್ದಾರೆ. ನೋಡೋಣ. ಊಟದ ಹಾಲ್ ಹತ್ರ ಬರ್ತಾ ಇದ್ದೀವಿ. ನೋಡೋಣ, ಲಕ್ಕಿದ್ರೆ ಊಟ ಸಿಗುತ್ತೆ. ಓಡ್ರಿ ಊಟ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಓಡು. ಬಾ. ಓಡಿ. ಊಟ ಆಯ್ತಾ? ಚೆನ್ನಾಗಿತ್ತ ಊಟ? ಹಾ, ಸೂಪರ್. ದೇವತೆಯಿಂದ ಊಟ ಸಿಕ್ತು ನಮಗೆ. ಹಂಗೆ ಓಡೋಗಿ ಫೈನಲಿ ಊಟ ಸಿಕ್ತು. ಊಟ ಮಾಡಿದ್ವಿ.
ಸೌಂಡ್ ಇದೆ. ಫೈನಲಿ ಊಟ ಮಾಡಿದ್ವಿ. ಇವಾಗ ರೂಮ್ ಬುಕ್ಕಿಂಗ್ ಮಾಡಿಲ್ಲ, ನೋಡೋಣ ರೂಮ್ ಕೂಡ ಸಿಗುತ್ತಾ ಅಂತ. ನಮ್ಮ ಲಕ್ ಹೆಂಗಿದೆ ಅಂತ ನೋಡೋಣ. ಇವಾಗ 6 o'clock ಆಯ್ತು. ಲಾಸ್ಟ್ ಅನ್ನಪ್ರಸಾದ ಊಟ ಮಾಡಿದ್ದು 10:30ಗೆ. ಲಾಸ್ಟ್ ನಮ್ದು ಬಿಟ್ಟಿದ್ದು. ಊಟ ಆದ್ಮೇಲೆ ರೂಮ್ ಬುಕ್ಕಿಂಗ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕಡೆ ಆನ್ಲೈನ್ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ರೂಮ್ ಸಿಗಲಿಲ್ಲ. ಒಂದು ಸ್ವಲ್ಪ ಬೇಗ ಬಂದಿದ್ರೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಬೋದಿತ್ತು. ಸೊ ನಾವು ಬಂದಿದ್ದೆ ಲೇಟ್ ಆಯಿತು. ಸೊ ರೂಮ್ ಎಲ್ಲೂ ಸಿಗಲಿಲ್ಲ. ಬ್ಯಾಡ್ ಲಕ್. ಕಾರಲ್ಲೇ ಮಲ್ಕೊಂಡ್ವಿ. ಇವಾಗ ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಗ್ತಾಯಿದೆ ಬೆಳಿಗ್ಗೆ. ಸೊ ಇವಾಗ ರೂಮ್ ಬುಕ್ಕಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ, ಫ್ರೆಶ್ ಅಪ್ ಆಗೋದಕ್ಕೆ. ಇಲ್ಲೊಂದು CRO ಆಫೀಸ್ ಅಂತ ಒಂದಿದೆ. ಸೊ ಅದು ಇಮಿಡಿಯೇಟಾಗಿ ಹೋಗಿ ಬುಕ್ ಮಾಡೋ ಥರ 4 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಕ್ಯೂ ಇರುತ್ತೆ, ರೂಮ್ ಬುಕ್ ಮಾಡಿಕೊಡ್ತಾರೆ. ಸೊ ಆಲ್ರೆಡಿ 6 ಗಂಟೆ ಆಗಿದೆ, 4 ಗಂಟೆಗೆ ಅಲ್ಲಿರಬೇಕು. ಸೊ ಚೆಕ್ ಮಾಡೋಣ ಬನ್ನಿ. ಕಾರಲ್ಲೇ ಮಲಗಿದ್ವಿ, ಎಚ್ಚರಿಕೆ ಆಗಿಲ್ಲ. ಇವಾಗ ಹೋಗ್ಬಿಟ್ಟು ನೋಡ್ತೀವಿ ಎಲ್ಲರೂ ರೂಮ್ ಸಿಗುತ್ತಾ ಅಂತ, ಫ್ರೆಶ್ ಅಪ್ ಆಗೋದಕ್ಕೆ. ನೋಡಿ, ಇವರೆಲ್ಲ ಡೈರೆಕ್ಟಾಗಿ ರೂಮ್ ಬುಕ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಟೋಕನ್ ತಗೊಳೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ತೊಗೊಂಡು ಹೋಗ್ಬೇಕು. ಫೈನಲಿ ಅದು ಲೈನಲ್ಲಿ ನಿಂತ್ಬಿಟ್ಟು ಟೋಕನ್ ತಗೊಂಡೆ. ಆ ಟೋಕನ್ ತಗೊಂಡು 1 hour ಆದಮೇಲೆ ನಮ್ಮ ರೂಮ್ ಕನ್ಫರ್ಮ್ ಆಗಿರೋ ಮೆಸೇಜ್ ನಮ್ಮ ಫೋನಿಗೆ ಬಂದಿದೆ. ಸೊ ನನಗೂ ಇವಾಗ ಮೆಸೇಜ್ ಬಂತು ಕನ್ಫರ್ಮ್ ಆಗಿದೆ ಅಂತ. ಗರುಡಾದ್ರಿ ನಗರಲ್ಲಂತೆ ನಮ್ಮದು ರೂಮ್ ಕನ್ಫರ್ಮೇಷನ್ ಆಗಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಹೆಂಗೆ ಅಂದರೆ ಆಫ್ಲೈನ್ ಬುಕ್ಕಿಂಗು. ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆಗೆ ಇಲ್ಲಿ CRO ಆಫೀಸ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡಿದ್ರೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಲೈನ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಒಂದು 90% ಟೋಕನ್ ಸಿಗುತ್ತೆ ರೂಮ್ಗಳಿಗೆ. ಆನ್ಲೈನೇ ಬುಕ್ ಮಾಡ್ಕೊಂಡು ಬರಬೇಕು ಅಂತ ಏನು ಮ್ಯಾಂಡೇಟ್ರಿ ಇಲ್ಲ. ನಾವು ಬುಕ್ ಮಾಡ್ದಲೇ ನಾವು ನೋಡಿ ಇವಾಗ ರೂಮ್ ತೊಗೊಂಡಿದ್ದೀವಿ. ನಿಮ್ಮ ಮೊಬೈಲಿಗೆ ಬರೋ ಮೆಸೇಜಲ್ಲೇ ಯಾವ ಏರಿಯಾದಲ್ಲಿ ನಿಮ್ಮ ರೂಮ್ ಇದೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿರೋ ಎನ್ಕ್ವೈರಿ ಆಫೀಸಿಗೆ ಹೋಗಿ ನೀವು ದುಡ್ಡನ್ನು ಪೇ ಮಾಡಿಬಿಟ್ಟು ನೀವು ಒಂದು ಸ್ಲಿಪ್ ಕೊಡ್ತಾರೆ. ತುಂಬ ಸ್ಕ್ಯಾಮ್ಗಳಾಗುತ್ತೆ ಅಂತ ಏನು ಮಾಡ್ತಿದ್ದಾರೆ, ಇವಾಗ ಕೈಯಿಂದ ದುಡ್ಡು ಇಸ್ಕೊಳಲ್ಲ, ಎಲ್ಲದೂ UPI ಪೇಮೆಂಟ್ಸಲ್ಲೇ ತೊಗೊತಾ ಇದ್ದಾರೆ. ಸೊ 500 ರೂಪೀಸು ಇನಿಷಿಯಲ್ ಅಡ್ವಾನ್ಸ್ ಅಂತ ಕೊಡಬೇಕು. ನಮ್ಮದು ರೂಮ್ ಬಂದುಬಿಟ್ಟು 50 ರೂಪಾಯಿಗೆ ಬುಕ್ ಆಗಿದೆ. ಸೊ ಟೋಟಲ್ ನಾವು 550 ರೂಪೀಸ್ ಕೊಟ್ವಿ. ಅದರಲ್ಲಿ 500 ರೂಪೀಸು ರೀಫಂಡ್ ಆಗುತ್ತೆ ನಾವು ಹೋಗ್ಬೇಕಾದ್ರೆ. UPI ಪೇಮೆಂಟ್ಸ್ ಆದ ತಕ್ಷಣ ನಮಗೆ ಮತ್ತೆ ಇನ್ನೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ನ ತೊಗೊಂಡು ಹೋಗ್ಬಿಟ್ಟು ನಮ್ಮ ರೂಮ್ ಇರೋ ರೋಡಿಗೆ ಹೋದರೆ ಅಲ್ಲೊಂದು ಕೀ ಕೊಡೋ ಅಂಥ ಆಫೀಸ್ ಇರುತ್ತೆ. ಅಲ್ಲೋಗ್ಬಿಟ್ಟು ಈ ಸ್ಲಿಪ್ನ ಕೊಟ್ಟರೆ ನಮ್ಮ ರೂಮಿಂದು ಕೀ ಕೂಡ ಕೊಡ್ತಾರೆ ಅಲ್ಲಿ. ಅಲ್ಲಿ ದುಡ್ಡು ಪೇಮೆಂಟ್ ಮಾಡಿಬಿಟ್ಟು ನಮ್ಮದು ರೂಮ್ ಇರೋ ಕಡೆ ಬಂದುಬಿಟ್ಟು ಇಲ್ಲಿ ಬಂದು ಕೀ ತಗೊಳ್ಳೋದು. 3 adults 2 kids. किधर ಇದರಲ್ಲಿ कार में. हाँ, थैंक यू सो मच. ये लाइन में स्टार्टिंग में वो से 8 वाट सेट है. ऑपरेशन ನಡಿ ಹತ್ತು. ಬೇಡ ರೂಮ್ ನೋಡೋಣ. ಎಂಟರ್ ಆಗ್ತಾ ಇದ್ದೀವಿ. ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಇದೊಂದು ರೂಮು, ಮೇ ಬಿ ಇದು ಡ್ರೆಸ್ಸಿಂಗ್ ರೂಮ್ ಅನಿಸುತ್ತೆ. ಓಕೆ, ಚೆನ್ನಾಗಿದೆ.
ರೂಮಿಗೆ ಹೋಗಿ ರೆಡಿ ಆದ್ವಿ. ಇವಾಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಇವರಿಬ್ರು ಕೂದಲು ತೆಗೆಸ್ತಾರೆ. ಕೂದಲು ತೆಗೆಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ. ನೋಡಿ, ತಿರುಪತಿ ಸೆಲೆಬ್ರೇಷನ್ ಅಂದ್ರೆ ಹಿಂಗಿರ್ಬೇಕು. ಎಲ್ಲ ಗೋವಿಂದ ಆಗಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಗೋವಿಂದ. ಮನೆ ದರ್ಶನ ಚೆನ್ನಾಗಿತ್ತಾ? ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನು ತಿರುಪತಿ ದರ್ಶನ ಆಗ್ಬೇಕಾ? ಹಾಂ, ತಿರುಮಲ ದರ್ಶನ, ತಿರುಪತಿ ದರ್ಶನ. ಹಲೋ, ವೆಲ್ಕಮ್ ಬ್ಯಾಕ್. ಫೈನಲಿ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಲಾಕರಿಂದ ಫೋನ್ ರಿಸೀವ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಊಟಕ್ಕೆ ಹೋಗಬೇಕು. ಊಟ ಮುಗಿಸ್ಕೊಂಡು ತಿರುಪತಿದು ಕೆಲಸ ಮುಗೀತು. ಸೊ ನಾನು ಹೆಂಗೆ ಬಂದೆ ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಮಗು ಏನಾದರೂ 1 ವರ್ಷದ ಒಳಗಡೆ ವಯಸ್ಸಲ್ಲಿದ್ದರೆ ಸೊ ಮಗುಗೆ ಮತ್ತು ಪೇರೆಂಟ್ಸಿಗೆ ಇಬ್ಬರಿಗೂ ಫ್ರೀಯಾಗಿ ವಿತೌಟ್ ಪ್ರೀ ಬುಕಿಂಗ್ ದರ್ಶನ ಸಿಗುತ್ತೆ. ಈ ಥರ ದರ್ಶನ ತೊಗೊಳೋದಕ್ಕೆ ಸುಪದಮ್ ಅಂತ ಕರೀತಾರೆ. ಸೊ ಈ ಸಿಸ್ಟಮಲ್ಲಿ ಹೋದರೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಎಂಟ್ರಿ ಇದೆ. ಆ ಎಂಟ್ರಿಲಿ ನಿಮ್ಮನ್ನು ಬಿಡ್ತಾರೆ. ಈ ಒಂದು ಸಿಸ್ಟಮಲ್ಲಿ ನೀವು ಹೋಗಬೇಕು ಅಂತ ಹೇಳಿದ್ರೆ ಮಗುದು ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಪೇರೆಂಟ್ಸಿಂದು ಆಧಾರ್ ಕಾರ್ಡ್ ಇರಬೇಕು. ಸೊ ಇದೆರಡು ತೊಗೊಂಡೋದ್ರೆ ಪೇರೆಂಟ್ಸಿಗೂ ಮತ್ತು ಮಕ್ಕಳಿಗೂ ಫ್ರೀಯಾಗಿ ಎಂಟ್ರಿ ಕೊಡ್ತಾರೆ. ಅದು ದೇವಸ್ಥಾನದ ಪಕ್ಕದಲ್ಲೇ ಎಂಟ್ರಿ ಕೊಡ್ತಾರೆ. ರೂಮ್ ಬುಕ್ಕಿಂಗ್ ಕೂಡ ನಾವೇನು ಮುಂಚೆ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಮುಂಚೆ ಹೇಳ್ದಂಗೆ 2 ಅವರ್ಸ್ ಏನು ಲೈನಲ್ಲಿ ನಾನು ನಿಲ್ಲಿಲ್ಲ. ಸೊ ಅಲ್ಲೋಗಿ ಪ್ರಾಕ್ಟಿಕಲಾಗಿ ನಿಂತು ನೋಡಿದಾಗ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಮುಕ್ಕಾಲು ಗಂಟೆಯಲ್ಲಿ ನನಗೆ ಟೋಕನ್ ಸಿಕ್ತು. ಸೊ ಯಾರಾದರೂ ಹಂಗೆ ಡೈರೆಕ್ಟಾಗಿ ಬಂದ್ರೂ ಈ ಥರ ಆಪ್ಷನ್ ಒಂದು ಚೆಕ್ ಮಾಡಿ ನೋಡಿ. ಸೊ ಮುಕ್ಕಾಲು ಗಂಟೆ 1 ಅವರಲ್ಲಿ ನಿಮಗೆ ರೂಮ್ ಕೂಡ ಸಿಗುತ್ತೆ. ಅಲ್ಲಿ ಎಲ್ಲ ಕಡೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಕೂಡ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ಸ್ ಅ ಲಾಟ್. ಓಂ ಆನೆ 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 ಓಂ ಆನೆ. ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಟ್ರಾವೆಲಿಂಗಿಗೆ ಒಂದು 6,000 ರೂಪಾಯಿ ಖರ್ಚಾಯಿತು. ಅಲ್ಲಿ ಫಾಸ್ಟ್ಯಾಗಿಗೆ 50 ರೂಪಾಯಿ ಖರ್ಚಾಯಿತು ತಿರುಮಲ ಹತ್ರ. ಪ್ಲಸ್ ರೂಮಿಗೆ 50 ರೂಪಾಯಿ ಖರ್ಚಾಯಿತು. ಥ್ಯಾಂಕ್ಸ್ ಅ ಲಾಟ್.